ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶಕ್ತಿ ಟಾಕ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ತಮ್ಮಲ್ಲಿ ನೋಡ್ಕೊಂಡು ಬಂದಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ಇವತ್ತು ನಾನು ಏನಪ್ಪ ಮಾಡ್ತಾ ಇದ್ದೀನಿ ಅಂತ. ಗೊತ್ತಿಲ್ಲದಿದ್ದವರು ಅಟ್ಲೀಸ್ಟ್ ವೇಟ್ ಮಾಡಿ, ಗೊತ್ತಾದವರು ನೋಡೋಣ ಬನ್ನಿ ಅಂತ ಬನ್ನಿ. ಓಕೆ, ಸೊ ಹೌದು ಗೈಸ್, ಇವತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬಾ ಫೇಮಸ್ ಆಗಿ ಇರುವಂಥದ್ದು ಕಾಸರಗೋಡು ಚಕ್ಲಿ ಮಸಾಲ ಅಂತ ಒಂದು ತುಂಬಾ ನೋಡಿ ಸಖತ್ ಇಂಪ್ರೆಸ್ ಅನಿಸ್ತು. ಸೊ ಅದಕ್ಕೆ ಬನ್ನಿ ನಾವು ಟ್ರೈ ಮಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಇವತ್ತು ಮಾಡ್ತಾ ಇದ್ದೀನಿ. ನಮ್ಮನೇಲಿ ನಾನು ಇವತ್ತು ಟ್ರೈ ಮಾಡ್ತಾ ಇರೋದು. ಐ ಡೋಂಟ್ ನೋ ಚೆನ್ನಾಗಿ ಬರುತ್ತೋ ಚೆನ್ನಾಗಿ ಬರಲ್ವಾ ಅನ್ನೋದು, ಬಿಕಾಸ್ ನಾನು ಕುಕ್ಕಿಂಗಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಹಿಂದೆ ಚೆನ್ನಾಗಿ ಬಂತು ಅಂದರೆ ನಿಮ್ಮ ಮುಂದೆ ಇರ್ತೀನಿ. ದಯವಿಟ್ಟು ನಿಮ್ಮ ಮನೇಲಿ ಟ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಬಂತು ಅಂದರೆ ಮಾತ್ರ, ಓಕೆ? ಚೆನ್ನಾಗಿ ಬಂತು ಅಂದರೆ ನಿಮ್ಮ ಮನೇಲಿ ಟ್ರೈ ಮಾಡ್ಕೊಂಡು ಆರಾಮ್ಸೆ ತಿನ್ಕೊಂಡು ನಿಮ್ಮ ಫ್ಯಾಮಿಲಿಗೆಲ್ಲ ಕೊಡ್ರಿ. ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಬೈಕೊಳ್ಬೇಡ್ರಿ, ಯಾಕಂದರೆ ನನಗೂ ಚೆನ್ನಾಗಿ ಬರ್ತೋದಿಲ್ಲ ಅಂತ ನನಗೂ ಗೊತ್ತಿಲ್ಲ. ಅದಕ್ಕೆ ಸೊ ಮತ್ತೆ ತಡ ಮಾಡೋದು, ಬನ್ನಿ ನಾವು ಡೈರೆಕ್ಟಾಗಿ ಈಗ ಅಡುಗೆ ಶುರು ಮಾಡೋಣ. ಸೊ ಗೈಸ್, ಇವತ್ತು ನಮಗೆ ಏನೇನಪ್ಪ ಬೇಕು ಅನ್ನೋದಾದ್ರೆ ಜಾಸ್ತಿ ಏನು ಬೇಡ. ನಮ್ದು ಇವತ್ತು ಜಸ್ಟ್ ಒಂದು ಚಕ್ಲಿ ತಂದಿದ್ದೀನಿ, ಆ್ಯಂಡ್ ಅದಾದಮೇಲೆ ಖರ್ಜೂರ ಅದು ತೊಗೊಂಡ್ಬಂದಿದ್ದೀನಿ. ಎಲ್ಲನೂ ಇವಾಗ ಬೌಲಲ್ಲಿ ಹಾಕಿ ಈ ಖರ್ಜೂರನ ಒಳಗಡೆ ಇರುವಂಥ ಬೀಜ ಎಲ್ಲನೂ ತೆಗೆದು ಕ್ಲೀನ್ ಮಾಡಬೇಕೀಗ. ಸೊ ಅದಾದಮೇಲೆ ನಮಗೆ ನಿಂಬೆಹಣ್ಣು, ಆಮೇಲೆ ಉಪ್ಪು ಖಾರ ಅಷ್ಟೇ ಸಾಕು. ಇನ್ಸ್ಟಾಗ್ರಾಮಲ್ಲಿ ಅವರೆಲ್ಲರೂ ವಿನೆಗರೆಲ್ಲ ಯೂಸ್ ಮಾಡಿದ್ರು, ಬಟ್ ನನಗೆ ಯಾಕೋ ಬೇಡ ಅನಿಸ್ತು, ಸುಮ್ಮನೆ ಯಾಕೆ ಅಂತ ಅದಕ್ಕೆ ನೀರೇ ಯೂಸ್ ಮಾಡೋಣ ಅಂತ ಸ್ವಲ್ಪ ನೀರು ಹಾಕ್ತೀನಿ ಅಷ್ಟೇ. ಐ ಡೋಂಟ್ ನೋ ಗೈಸ್ ಹೆಂಗೆ ಬರುತ್ತೆ ಏನು ಎತ್ತ ಅಂತ ನೋಡುವ. ಓಕೆ, ಸೊ ಬನ್ನಿ ಇವಾಗ ಇದನ್ನೆಲ್ಲನೂ ಕ್ಲೀನ್ ಮಾಡಿ ಮಿಕ್ಸಿಲಿ ಫುಲ್ಲಾಗಿ ರೂಪಿಸ್ಬಿಡೋಣ. ಓಕೆ, ಆಮೇಲೆ ಸಿಗ್ತೀನಿ. ಸೊ ಗೈಸ್, ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ಬೀಜ ಎಲ್ಲ ಸಪ್ರೇಟ್ ಮಾಡಿಟ್ಟೆ. ಈಗ ನಾನು ಇದನ್ನು ಮಿಕ್ಸಿಲಿ ಹಾಕಬೇಕು, ಬಟ್ ಜಾರ್ ಕಾಣಿಸ್ತಿಲ್ಲ ಗೈಸ್. ನಮ್ಮಮ್ಮ ಅದು ಎಲ್ಲಿಟ್ಟವರೋ ಏನೋ ಗೊತ್ತಿಲ್ಲ, ಹುಡುಕಿ ಹಾಕಿದೆ ಆವಾಗಲಿಂದ. ಒಂದು ನಿಮಿಷ ಗೈಸ್, ನಾನು ಆ ಒಂದು ಜಾರ್ನ ಹುಡುಕ್ಬಿಟ್ಟು ಮತ್ತೆ ನಿಮ್ಗೆ ಸಿಗ್ತೀನಿ. ಸೊ ಗೈಸ್, ಫೈನಲ್ ಆಗಿ ಸಿಕ್ತು. ಈಗ ಬನ್ನಿ ಇದಕ್ಕೆ ನಾವು ಕ್ಲೀನ್ ಮಾಡ್ಕೊಂಡಿರೋದೆಲ್ಲನೂ ಇದು ಸುರಿಯುವ. ದೇವ್ರೆ ಆಂಜನೇಯ, ಚೆನ್ನಾಗಿ ಬಂದರೆ ಅಷ್ಟೇ ಸಾಕಪ್ಪ. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಏನು ಹಾಕ್ಕೊಬೇಕಂತ ಹೇಳಿದ್ನಲ್ಲ. ಸೊ ಗೈಸ್, ಈಗ ಖಾರ ಪುಡಿ ಹಾಕ್ಕೊತ ಇದ್ದೀನಿ. ನನಗೆ ಸ್ವಲ್ಪ ಖಾರ ಪುಡಿ ಹಾಕೋಕ್ಕೆ ಭಯ, ಯಾಕಂದರೆ ನಾನು ಖಾರ ಜಾಸ್ತಿ ತಿನ್ನಲ್ಲ. ಬಟ್ ಇಲ್ಲಿ ಸ್ವಲ್ಪ ಸ್ವೀಟ್ ಇರೋ ಕಾರಣದಿಂದ ಹಾಕೊಳ್ಳುವ. ಜೈ ಆಂಜನೇಯ. ಖಾರ ಪುಡಿ ಹಾಕಿದ್ದಾಯಿತು ಗೈಸ್. ಇವಾಗ ಉಪ್ಪು ಹಾಕ್ಕೊತ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಅಂತ ಆಗೋದಕ್ಕೆ ಇದೇನು ಸಾಂಬಾರಲ್ಲ, ಹಾಕು, ಒಂದು ರೇಂಜಿಗಿರಲಿ. ಈಗ ನಿಂಬೆಹಣ್ಣು ಸಿಕ್ಕಿದೆ, ನಿಂಬೆಹಣ್ಣು ಹಾಕ್ಬೇಕೀಗ. ಬನ್ನಿ ನಿಂಬೆಹಣ್ಣು ಹಾಕುವ. ನಿಂಬೆಹಣ್ಣು ಇದಕ್ಕೆ ಅರ್ಧ ಹಾಕಿದ್ರೆ ಸಾಕು. ನಿಂಬೆಹಣ್ಣ ಹಿಂಗೆ ಕುಯ್ತಾರ ಹಿಂಗ. ಓಕೆ ಗೈಸ್, ಈಗ ನಿಂಬೆಹಣ್ಣನ್ನು ಕಟ್ಟಿ ಮಾಡಿದ್ದಾಯಿತು ಗೈಸ್. ಅರ್ಧ ನಿಂಬೆಹಣ್ಣು ಹಾಕ್ಬೇಕು ಇದಕ್ಕೆ. ನನಗೆ ಈ ಕಡೆ ನಗ್ಬೇಕಾ ಅಳ್ಬೇಕಾ ಗೊತ್ತಾಯ್ತಲ್ಲ, ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ. ಸಾಕಪ್ಪಿ. ಸೊ ಈಗ ಅರ್ಧ ನಿಂಬೆಹಣ್ಣು ಹಾಕ್ಕೊಂಡಾಯ್ತು. ಆ್ಯಂಡ್ ಅದಾದಮೇಲೆ ಗೈಸ್, ನಾನು ಒಂದು ಸ್ವಲ್ಪ ನೀರು ಹಾಕ್ಕೊತ ಇದ್ದೀನಿ, ಯಾಕಂದರೆ ಅದು ಸ್ವಲ್ಪ ಓಕೆ ಇಷ್ಟು ಸಾಕಂತ ಅಂದ್ಕೊಂಡಿದ್ದೀನಿ. ನೋಡುವ. ಓಯ್ ಗೈಸ್, ಇದನ್ನು ಈಗ ಇಲ್ಲಿಂದ ಮುಚ್ಚಿಬಿಟ್ಟು ಈಗ ಇದನ್ನು ಫುಲ್ಲು ಮಸಾಲ ಮಾಡೋ ಟೈಮ್. ಸೊ ಬನ್ನಿ ಮಸಾಲ ಮಾಡುವ. ಸೊ ಬನ್ನಿ ಶುರು ಮಾಡುವ. ಹೆಂಗೆ ಬರುತ್ತೋ ಗೊತ್ತಿಲ್ಲ ಗೈಸ್, ಸೀರಿಯಸ್ಲಿ ನನಗಿದೆಲ್ಲ ತುಂಬ ಅಪರೂಪ. ಚೆನ್ನಾಗಿ ಬಂದರೆ ಅಷ್ಟೇ ಸಾಕು, ಬೇರೇನು ಬೇಡ, ಯಾಕೆಂದರೆ ಗೊತ್ತಿಲ್ಲ. ಜೈ ಆಂಜನೇಯ. ಓಪನ್ ಮಾಡು ಗಾಯ್ಸ್. ನೀರು ಕಮ್ಮಿ ಆಗ್ಬಿಟ್ಟಿದೆ, ನೀರು ಹಾಕ್ಬೇಕು ಆ್ಯಕ್ಚುಲಿ. ಇದಕ್ಕೆ ನಾನು ನೋಡಿ ದಪ್ಪ ಹಾಕ್ಬಿಡ್ತು, ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಅನ್ಕೊತೀನಿ, ಯಾಕಂದರೆ ಸ್ವಲ್ಪ ಅದು ಇದಾಗಬೇಕಂದ್ರೆ ನೀರು ಬೇಕಾಗ್ತದೆ. ನೋಡುವ ಮತ್ತೊಂದು ರೋಡ್. ಸ್ಮೆಲ್ ವೈಸಲ್ಲಿ ಏನೋ ಒಂಥರ ಚೆನ್ನಾಗಿದೆ.
ಗೈಸ್ ಇವಾಗ ಆ್ಯಕ್ಚುಲಿ ಆಯಿತು ಒಳ್ಳೆ, ಬಟ್ ಇದು ಟೇಸ್ಟ್ ಖಾರ ಇದ್ದಂಗೆ ಐತೆ. ನಾಟ್ ಬ್ಯಾಡ್. ಬನ್ನಿ ಹೋಗುವ. ಈಗ ಎಲ್ಲ ಮಿಕ್ಸ್ ಮಾಡಿ ಇದು ಈ ಕಲರ್ಗೆ ಬಂದಿದೆ. ಕಲರ್ ನೋಡಿದ್ರೇ ಭಯ ಆಗ್ತಾಯಿದೆ ನನಗೆ, ಹೆಂಗಾಗೈತೋ ಏನೋ ಗೊತ್ತಿಲ್ಲ ಅಂತ. ಗಾಯ್ಸ್ ಅದು ಏನಕ್ಕೆ ಭಯ ಅನ್ನೋದಾದರೆ, ನಾನು ಜಾಸ್ತಿ ಖಾರ ತಿನ್ನಲ್ಲ. ನಾನು ಹಾಕಿದ ಖಾರ ಎಲ್ಲಾದರೂ ಜಾಸ್ತಿ ಆಗ್ಬಿಡ್ತಾ ಅಂತ ಭಯ ಬೇರೆ. ಸಾಕು ಮುಚ್ಚರಪ್ಪ. ಸೊ ಬನ್ನಿ ಈಗ ಈ ಚಕ್ಲಿನ ಇದರೊಳಗೆ ಹಾಕ್ಕೊಂಡು, ಓಕೆ. ಈಗ ಇದನ್ನು ಹಾಕ್ಕೊಂಡು ಇದರಲ್ಲಿರೋ ಮಸಾಲಾನ ಪೂರ್ತಿಯಾಗಿ ಇದಕ್ಕೆ ಬೇಕಬೇಕು. ಸ್ವಲ್ಪ ಇನ್ನೂ ನೀರು ಹಾಕಬೇಕಾಗಿತ್ತು, ಏನೋ ಗೊತ್ತಿಲ್ಲ ನಾನು. ಓಕೆ, ಆ್ಯಂಡ್ ಬನ್ನಿ ಗೈಸ್ ಇವಾಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಬಿಡೋಣ. ಸೊ ನೋಡಿ ಗೈಸ್ ಹೆಂಗೆ ಕಾಣಿಸ್ತಾ ಇದೆ ನಮಗೆ. ಫೈನಲ್ ಆಗಿ ಲುಕ್ಕು ಬಂದಿರೋದು ಈ ಥರ. ಐ ಡೋಂಟ್ ನೋ, ನೋಡೋ ಥರನೇ ಇಷ್ಟೇ ಚೆನ್ನಾಗಿ ಕಾಣುತ್ತಾ, ತಿನ್ಬೇಕಾದ್ರೆ ಚೆನ್ನಾಗಿರುತ್ತಾ ಗೊತ್ತಿಲ್ಲ. ಇದು ಹೆಸರು ಏನಪ್ಪ, ಅದು ಕಾಸರಗೋಡು ಮಸಾಲಾ ಚಕ್ಲಿ ಮಾಡಿದ್ದೀನಿ. ಗೊತ್ತಿಲ್ಲ ಗೈಸ್, ಸ್ಮೆಲ್ ಒಂಥರ ಖರ್ಜೂರ ಮತ್ತು ನಿಂಬೆಹಣ್ಣು, ಉಪ್ಪು ಎಲ್ಲನೂ, ಈ ಖಾರ ಪುಡಿ ಎಲ್ಲನೂ ಸೇರ್ಕೊಂಡು ಸ್ಮೆಲ್ ಬರುತ್ತಲ್ಲ, ಹಂಗಿದೆ. ಸ್ಮೆಲ್ ವೈಸ್ ಓಕೆ, ಟೇಸ್ಟ್ ವೈಸ್ ಗೊತ್ತಿಲ್ಲ. ತಿನ್ಬೇಕಾದ್ರೆ ನನಗೆ ಭಯ ಆಗ್ತೈತೆ, ಅಯ್ಯಯ್ಯೋ ಅಂತ. ಇನ್ನು ಸ್ವಲ್ಪ ತಿಡೋಣ ಅಥವಾ ಹಂಗೆ ತಿನ್ನೋದು ಗೊತ್ತಿಲ್ಲ. ನಾನು ಟ್ರೈ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ ಟೇಸ್ಟ್ ಹೆಂಗಿತ್ತು ಅಂತ, ಜೆನ್ಯೂನಾಗಿ. ಓಕೆ, ನಾ ಯಾವುದೇ ಥರ ಫೇಕಾಗಿ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತ ಹೇಳೋದು ಆ ಥರ ಏನು ಮಾಡಲ್ಲ. ಜೆನ್ಯೂನಾಗಿ ಹೇಳ್ತೀನಿ, ಚೆನ್ನಾಗಿದೆಯಾ ಚೆನ್ನಾಗಿಲ್ಲ, ನಿಮ್ಮ ಮನೇಲಿ ಟ್ರೈ ಮಾಡ್ಬೋದಾ ಮಾಡಬಾರ್ದಾ ಅದನ್ನು ಸಹ ಹೇಳ್ತೀನಿ. ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಗೈಸ್ ಬನ್ನಿ ಟ್ರೈ ಮಾಡೋಣ ಯಾವ ಥರ ಇರುತ್ತೆ ಅಂತ ನೋಡೋಣ. ಭಯ ಆಗ್ತಾಯಿದೆ ಗುರು, ಸೀರಿಯಸ್ಲಿ. ತಗೊಂಡು ತಿಂತಿದ್ದೀನಿ ಗೈಸ್, ಈಗ ಹೆಂಗಿದೆ ಅಂತ ಹೇಳ್ತೀನಿ ನಿಮಗೆ. ಚೆನ್ನಾಗಿದೆ ಗೈಸ್, ಪರವಾಗಿಲ್ಲ, ಚೆನ್ನಾಗೇ ಮಾಡಿದ್ದೀನಿ. ರಿಯಲಿ ಚೆನ್ನಾಗಿದೆ ಗೈಸ್. ನಾನೇನೋ ಅಂದ್ಕೊಂಡಿದ್ದೆ, ಬಟ್ ನಮಗದು ಒಂದು ಫ್ಲೇವರು ಮತ್ತು ಖಾರ ಪುಡಿ ಹಾಕಿರ್ತಾರ, ಖಾರದ ಪುಡಿ ಮತ್ತು ನಮ್ಮದು ಖರ್ಜೂರ ಹಾಕಿರೋದು, ಅದು ಫ್ಲೇವರು ಎಲ್ಲನೂ ಮಸ್ತಾಗಿ ಸಿಗ್ತಾಯಿದೆ. ಚೆನ್ನಾಗಿದೆ ಗೈಸ್. ನಿಮ್ಮ ಮನೇಲಿ ಎಲ್ಲರೂ ಹೋಗಿ ಮಾಡ್ಬೋದು, ನೀವು ಆರಾಮ್ಸೆ ಮಾಡಿ, ತೊಂದರೆ ಏನಿಲ್ಲ. ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೇನೋ ಅನಿಸ್ತಿದೆ, ಬಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೀರಿಯಸ್ಲಿ ಸೂಪರಾಗಿ ಬಂದಿದೆ, ಒಂಥರ ಡಿಫ್ರೆಂಟಾಗಿ ನಿಮ್ಗೆ ಟೇಸ್ಟ್ ಮಾಡ್ಬೋದು. ಸೊ ಗೈಸ್, ನಂದು ರಿವ್ಯೂ ನೀವು ನಂಬ್ತಿರೋ ಗೊತ್ತಿಲ್ಲ. ಸೊ ಮೇ ಬಿ ಡೌನ್ ಮಾಡ್ತಿದ್ದೆ ಅಂತ ಅನ್ಕೊಳ್ಬೋದು ಕೆಲವೊಬ್ರು. ಅಲ್ಲಿ ನಮ್ಗೆ ಗೊತ್ತಿರೋರೆ ಸಣ್ಣ ಮಕ್ಕಳೆಲ್ಲ ಹಾಗೆ ಆಟ ಆಡ್ತವ್ರೆ, ಅವ್ರನ್ನ ಕರೆದ್ಬಿಟ್ಟು ಇದನ್ನು ಕೊಡೋಣ. ಸೊ ಅವ್ರ ಹತ್ರನೇ ಜೆನ್ಯೂನಾಗಿ ಒಂದಿಷ್ಟು ಕೇಳೋಣ ಹೆಂಗಿರುತ್ತೆ ಅಂತ. ಬಟ್ ನನ್ನ ಪರ್ಸ್ನಲಿ ಸಖತ್ ಇಷ್ಟ ಆಯಿತು ನನಗೆ. ಸೊ ನೋಡೋಣ, ಅವನ ಕರೆನ ವೇಟ್ ಮಾಡಿ. ಓಯ್ ನಾವದರ ಇಲ್ಬಾ, ಕರೆದಿದ್ದೀನಿ ಈಗ. ಸೊ ನೋಡೋಣ, ಅವ್ರಿಗೆ ಕೊಡೋಣ. ಓಕೆ, ಬನ್ನಿ ಬನ್ನಿ ಬನ್ನಿ. ಎಲ್ಲ ಇಲ್ಲಿ ನಿಂತ್ಕೊಂಡ್ಬಿಟ್ರೆ ಸಾಲಾಗಿ ಬಂದ್ರೆ ಎಲ್ರು ಒಂದು ತಗೊಳ್ರಿ ಎಲ್ರು. ಎಲ್ಲ ತಿನ್ಕೊಳ್ಳಿ ಫಸ್ಟ್. ಚೆನ್ನಾಗಿದ್ಯಾ? ಸತ್ಯ ಹೇಳ್ಬೇಕು, ಸುಳ್ಳೆಲ್ಲ. ಚೆನ್ನಾಗಿದ್ಯಾ? ಇನ್ನೊಂದು ಬೇಕಾ? ತಗೊಳ್ರಿ, ಬೇಕಂತ ತಗೊಳ್ರಿ, ಇನ್ನೊಂದು ತಗೊಳ್ರಿ, ಹಂಗೇನಿಲ್ಲ. ಚೆನ್ನಾಗಿದ್ಯಾ? ಸೊ ನೋಡಿದ್ರಲ್ಲ ಗೈಸ್, ಅವ್ರಿಗೂ ಕೊಟ್ಟೆ ಯಾವ ಥರ ಇದೆ ಅಂತ ಹೇಳಿದ್ರು.
ನಂಗೆ ಸೀರಿಯಸ್ಲಿ ತುಂಬಾ ಇಷ್ಟ ಆಯಿತು ಗೈಸ್. ಟ್ರೈ ಮಾಡ್ಬೋದು ನಿಮ್ಮ ಮನೇಲಿ ಎಲ್ಲರೂ ನೀವು. ಖಾರ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ರಿ. ಖಾರ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಬುಸ ಅಂತೀರ ಆಮೇಲೆ ಅಷ್ಟೇ. ಆ್ಯಂಡ್ ನಮ್ಮ ಅಮ್ಮಂಗೆ ಇವತ್ತು ರಿವ್ಯೂ ಕೊಡೋಣ, ಅವ್ರಿಗೊಂದು ಜೆನ್ಯೂನ್ ರಿವ್ಯೂ ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ಅವರು ನಮ್ಮ ಅಜ್ಜಿ ಮನೆಗೆ ಹೋಗಿದ್ದಾರೆ. ಅವ್ರು ಬಂದಾಗ ನಾನು ಅದನ್ನ ವೀಡಿಯೋ ಮಾಡ್ತೀನಿ ಸಪ್ರೇಟಾಗಿ, ಇದಕ್ಕೆ ನಾನು ಆ್ಯಡ್ ಮಾಡ್ತೀನಿ. ಓಕೆನಾ? ಸೊ ಅಷ್ಟೇ ಗೈಸ್, ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಬ್ಲಾಗ್. ನಾನು ಸ್ವಲ್ಪ ಏನು ಮಾಡಬೇಕಂತ ಪ್ಲ್ಯಾನಿಂಗ್ ಇರಲಿಲ್ಲ ನಂದು, ಜಸ್ಟ್ ಹಿಂಗೆ ಮಾಡೋಣ, ಟ್ರೈ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಏನೋ ಇವತ್ತು ನಾನು ಇಷ್ಟು ದಿವಸ ಅಡುಗೆ ಮಾಡಿದ್ರಲ್ಲಿ ಇದು ಮೇ ಬಿ ಚೆನ್ನಾಗಿದೆ ಅಂತ ನನಗೆ ಫೀಲ್ ಆಯಿತು. ನಿಮ್ಮ ಮನೇಲೆಲ್ಲ ನೀವು ಟ್ರೈ ಮಾಡ್ಕೊಳ್ಳಿ ಆರಾಮ್ಸೆ. ಓಕೆನಾ? ಅಷ್ಟೇ ಗೈಸ್, ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು, ಟಾಟಾ. ಸೊ ಗೈಸ್, ಅಮ್ಮ ಬಂದರೆ ಈಗ ಅವ್ರಿಗೊಂದು ಟೇಸ್ಟ್ ಕೊಡೋಣ. ತಗಮ್ಮ, ಒಂದು ಟೇಸ್ಟ್ ಮಾಡಿ ಜೆನ್ಯೂನ್ ರಿಪ್ಲೈ ಕೊಡು. ಸ್ಪೂನ್ ಇಲ್ಲ, ಹಂಗೆ ಕೈಗೆ ಹಾಕತ್ತೋ ಅಂದರೆ ಎಲ್ಲ. ಒಂದೇ ಸತಿ ಬಾಯ್ ಹಾಕೊಂಬಿಡು. ಅಮ್ಮ ಯಾಕಂಗೆ ನಗಿತಾ ಇದೆಯಾ? ಹೇಳಿ ಏನಾದ್ರು, ಹಿಂಗೆ ತೋರಿಸ್ಬಿಟ್ರೆ ಅಷ್ಟು ಹಾಕೊಂಡ್ ಜಗೆ ಕಾಯ್ತಿಲ್ವಾ? ಚೆನ್ನಾಗಿದ್ಯಾ? ಅಡ್ಡಿಲ್ವಾ? ಓಕೆನಾ? ಹ್ಞೂ